ಕೊಪ್ಪಳ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಿದ ಭಾರತೀಯ ಜನತಾ ಪಕ್ಷದ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮಾತನಾಡುತ್ತಾ, ನಮ್ಮ ಪಕ್ಷದಲ್ಲಿ ಬಲಿಷ್ಠ ವಿಶ್ವನಾಯಕ ಎಂದೆನಿಸಿಕೊಂಡಿರುವ ನರೇಂದ್ರ ಮೋದಿ ಅವರನ್ನು ಲೋಕಸಭಾ ಚುನಾವಣೆಯ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿಸಿ ಚುನಾವಣೆ ಎದುರಿಸುತ್ತಿದ್ದೇವೆ. ಆದರೆ ದೇಶ ಸ್ವತಂತ್ರ ಕಂಡಾಗಿನಿಂದ ಅಧಿಕಾರ ನಡೆಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನಾಯಕನಿಲ್ಲದೆ ನಾವಿಕನಿಲ್ಲದ ದೋಣಿಯಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದರು. ಇವತ್ತು ನಾನು ಒಂದೇ ಒಂದು ಪ್ರಶ್ನೆನ ಕಾಂಗ್ರೆಸ್ನವ್ರು ಕೇಳ್ತಾನೆ, ನಿಮ್ಮ ಪ್ರಧಾನಿಯ ಅಭ್ಯರ್ಥಿ ಯಾರು ಅಂತ ಹೇಳ್ತೀರಾ? ಹೆಸರು ಯಾರಾದ್ರೂ ಒಬ್ಬಂದು? ಯಾರೊಬ್ಬನು ನಿಮ್ಮ ಕಣ್ಮುಂದೆ ಪ್ರಧಾನಿ ಅಭ್ಯರ್ಥಿ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಇಡೀ ವಿಶ್ವವೇ ಅಚ್ಚರಿಪಟ್ಟು ನೋಡ್ತಾ ಇರೋಂಥ ಮಹಾನ್ ನಾಯಕ. ಅಂತ ವ್ಯಕ್ತಿಯ ಮುಂದೆ ಪ್ರಾಮಾಣಿಕವಾಗಿ ನೀವಿದ್ರೆ ನರೇಂದ್ರ ಮೋದಿಜಿಯವರನ್ನ ಸರ್ವಾನುಮತ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕಾಗಿತ್ತು. ನೀವು ಕಾಂಗ್ರೆಸ್ ಅವರು ಅನ್ಕೊಂಡಿದ್ದೀರಾ ಹಣದ ಬಲ, ಹೆಂಡದ ಬಲ, ತೋಳ್ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ನೀವಿದ್ರೆ ಅದು ಭ್ರಮೆಯಾಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೆ ನಿಜ ಆಗೋದಿಲ್ಲ. ನಾನು ರಾಜ್ಯ ಎಲ್ಲ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಸುದ್ದಿ ಇಲ್ಲಿಗೆ ಬಂದಿದ್ದೇನೆ. ಎಲ್ಲ ಕಡೆ ಇದೇ ರೀತಿಯ ದೇವ ದುರ್ಲಭವಾದಂತಹ ಒಂದು ಸ್ವಾಗತ ಸಿಗ್ತಾ ಇದೆ. ನಾನು ಮಾಡಿರಲಿಲ್ಲ. ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾಬಿಟಲ್ ಅವರಿಗೆ ಈ ಪ್ರಮಾಣದಲ್ಲಿ ಜನ ನೀವು ಸೇರಿ ಸ್ವಾಗತ ಮಾಡ್ತಿರೋದನ್ನು ನೋಡಿದ್ರೆ ನಮ್ಮ ಅಭ್ಯರ್ಥಿ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ವಿಶ್ವಾಸ ಇದೆ. ನಾನು ನಿಮ್ಮನ್ನು ಕೇಳ್ತೇನೆ. ಭಾರತೀಯ ಜನತಾ ಪಕ್ಷದ ಮುಖಂಡ ಮಾಜಿ ಸಚಿವ CT ರವಿ ಮಾತನಾಡುತ್ತಾ, ಕಾಂಗ್ರೆಸ್ ಪಕ್ಷದವರು ಭಾರತ ಮಾತಾ ಕಿ ಜೈ ಎಂದು ಕೂಗಬೇಕಾದರೂ ಸಹ ಪಕ್ಷದ ರಾಷ್ಟ್ರಾಧ್ಯಕ್ಷರ ಅಪ್ಪಣೆ ಕೇಳಬೇಕಾದ ಅನಿವಾರ್ಯತೆ ಇದೆ. ಆದರೆ ರಾಜ್ಯಸಭಾ ಸದಸ್ಯ ವಿಜಯೋತ್ಸವದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದು ವಿಧಾನಸೌಧದಲ್ಲಿ ಕೂಗಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ತಮ್ಮ ದೇಶ ವಿರೋಧಿ ನೀತಿಯನ್ನು ಪ್ರದರ್ಶಿಸಿರುತ್ತಾರೆ. ನಿಜವಾದ ದೇಶಭಕ್ತರಾದವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಹೊರಬರಬೇಕು. ಇಲ್ಲಿ ಸೇರಿರುವ ಜನರೆಲ್ಲ ನರೇಂದ್ರ ಮೋದಿ ಅವರಿಗೆ ಮತ ನೀಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದರೊಂದಿಗೆ ಮೋದಿ ಎಂದು ಕೂಗುವವರ ಕೆನ್ನೆಗೆ ಹೊಡೆಯಿರಿ ಎಂದು ಹೇಳಿರುವ ತಂಗಡಗಿ ಅವರ ಕೆನ್ನೆಗೆ ಹೊಡೆದಂತಾಗಬೇಕು ಎಂದು ಹೇಳಿದರು. ಲಕ್ಷ್ಮಣಪ್ಪ ಸವದಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಿ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಕು. ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಡ. ಭಾರತ್ ಮಾತಾ ಕಿ ಜೈ ಅಂತ ಕೂಗೋದಕ್ಕೆ ಕಾಂಗ್ರೆಸ್ನಲ್ಲಿ ಪರ್ಮಿಷನ್ ತಗೊಳ್ಬೇಕು. ಇದೆಂತ ದುರ್ಗತಿ ರೀ! ಪರ್ಮಿಷನ್ ತಗೊಂಡು ಕೂಗಬೇಕು ಅಂದ್ರೆ ಭಾರತವನ್ನು ಪ್ರೀತಿಸುವ ಜನ ಕಾಂಗ್ರೆಸ್ಗೆ ವೋಟ್ ಹಾಕಬಾರದು ಅನ್ನುವಂತ ಸಂದೇಶ ಅದರಲ್ಲಿದೆ. ಬಸವರಾಜ್ ಅವರನ್ನ ಗೆಲ್ಲಿಸಿ ತಂಗಡಿಗೆಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ. ತಂಗಡಿಗೆಯ ಅಧಿಕಾರದ ಅಹಂಕಾರದ ಪಿತ್ತ ಇಳಿಯುತ್ತೆ. ದೇಶಕ್ಕೆ ಬೇಕಾಗಿರೋದು ಮೋದಿ ಗ್ಯಾರಂಟಿ. ಯಾವ ಗ್ಯಾರಂಟಿ ಬೇಕು? ದೇಶಕ್ಕೆ ಬೇಕಾಗಿರೋದು ಮೋದಿ ಗ್ಯಾರಂಟಿ. ಸುಶಿಕ್ಷಿತ ಭಾರತ ಮೋದಿ ಸಂಕಲ್ಪ, ಸಮೃದ್ಧ ಭಾರತ ಮೋದಿ ಸಂಕಲ್ಪ, ಸುರಕ್ಷಿತ ಭಾರತ ಮೋದಿ ಸಂಕಲ್ಪ, ವಿಕಸಿತ ಭಾರತ ಮೋದಿ ಸಂಕಲ್ಪ. ಜನ ಹೇಳ್ತಾರೆ ಮತ್ತೊಮ್ಮೆ 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 ಮತ್ತೊಮ್ಮೆ. ಬಹುಶಃ ಇದನ್ನು ಕೇಳಿ ತಂಗಡಿಗೆ ಕಪಾಳಕ್ಕೆ ಬಾರಿಸ್ದಂಗೆ ಆಗಿದೆ. ಇದನ್ನು ಕೇಳಿದ ಮೇಲೆ ತಂಗಡಿಗೆ ಏನೋ ಹೇಳಿದ್ರಲ್ಲ, ಕಪಾಳಕ್ಕೆ ಹೊಡಿಬೇಕು ಅಂತ. ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ. ತಂಗಡಿಗೆ ಸಾಹೇಬ ಅಧಿಕಾರದ ಅಹಂಕಾರ ಇಳಿಸೋದಕ್ಕೇನೆ ಕೊಪ್ಪಳದ ಜನ ಕಾಯ್ತಾ ಇದ್ದಾರೆ. ಇದೇ ವೇಳೆಯಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡುತ್ತಾ, ಜಗತ್ತಿನ ಅನೇಕ ರಾಷ್ಟ್ರಗಳು ಮೋದಿ ಅವರ ಆಡಳಿತವನ್ನು ಮೆಚ್ಚಿಕೊಂಡಿದ್ದಾರೆ. ಮೋದಿಯವರನ್ನು ಜಗತ್ತಿನ ಗುರುವನ್ನಾಗಿಸಲು ನಾವೆಲ್ಲರೂ ಸಂಕಲ್ಪ ಮಾಡಬೇಕಾದ ಅವಶ್ಯಕತೆ ಇದೆ. ದೇಶದ ಕಟ್ಟ ಕಡೆಯ ಮನುಷ್ಯನು ಸ್ವಾಭಿಮಾನದಿಂದ ಬದುಕುವಂತಹ ಯೋಜನೆಯನ್ನು ಜಾರಿಗೆ ತಂದ ಏಕೈಕ
ನಾಯಕ ನರೇಂದ್ರ ಮೋದಿ ಮಾತ್ರ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ನೀಡುತ್ತೇನೆ ಎಂದು ಅಧಿಕಾರಕ್ಕೆ ಬಂದಿರುವ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ಅಧಿಕಾರಾವಧಿಯಲ್ಲಿ ಪ್ರಾರಂಭವಾದ 2,000 ರೂಪಾಯಿಗಳ ವಾರ್ಷಿಕ 2 ಕಂತುಗಳ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೈಬಿಟ್ಟು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಹೇಳಿದರು. ಮೊನ್ನೆ ಚುನಾವಣೆ ಆಯ್ತು ವರ್ಷದ ಹಿಂದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಮಾಡಿದ್ದೇನು ಗ್ಯಾರಂಟಿ. ಗ್ಯಾರಂಟಿ ಅನ್ನೋದು ಯಾರಿಗಾಗಿ? ಬಡವರ ಬದುಕಿಗಾಗಿ ಕೊಡಬೇಕು, ಕೊಡಲಿ. ಆದರೆ ಏನು ಈ ದೇಶದ ಜನಕ್ಕೆ ಅನ್ನ ಹಾಕುವ ರೈತರನ್ನ ಬರ್ತಂತ ಈ ಕಾಂಗ್ರೆಸ್ನವರು ಕೇವಲ ಮರೀಲಿಲ್ಲ. ಇವತ್ತು ಅವರಿಗೆ ಅನ್ಯಾಯವನ್ನ ಮಾಡಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 4,000 ರೂಪಾಯಿಯನ್ನ ಇವತ್ತು ಕೊಡಲಾರದೆ ಇರ್ತಕ್ಕಂಥ ಸರ್ಕಾರ ಯಾರಿಗೋಸ್ಕರ ಈ ಸರ್ಕಾರ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡಬೇಕಾಗುತ್ತೆ ಬಂಧುಗಳೇ. ಇದು ಯಾವತ್ತು ರೈತ ವಿರೋಧಿ ಸರ್ಕಾರ ಅನ್ನೋಕ್ಕೆ ಇವೆಲ್ಲ ಅವರ ನಡೆದು ಬಂದ ವಿಚಾರಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಿ ಶ್ರೀರಾಮುಲು ಮಾತನಾಡುತ್ತಾ, ಹೆತ್ತ ತಾಯಿ ಅಂತ್ಯವಾದ ಸಮಯದಲ್ಲಿ ಕೇವಲ 2 ಗಂಟೆಗಳ ರಜೆ ತೆಗೆದುಕೊಂಡು ಅಂತ್ಯ ಸಂಸ್ಕಾರ ಮುಗಿಸಿ ತಕ್ಷಣವೇ ದೇಶ ಸೇವೆಗೆ ತಮ್ಮನ್ನು ಮುಡಿಪಾಗಿಟ್ಟ ಪ್ರಧಾನಿ ಮೋದಿ. ಈ ವಿಷಯವನ್ನು ಲಾಲು ಪ್ರಸಾದ್ ಯಾದವ್ ಅವರು, ತಾಯಿಗೆ ಸಮಯ ನೀಡದವರು ದೇಶವನ್ನು ಹೇಗೆ ಕಾಯುತ್ತಾರೆ ಎಂಬ ಪ್ರಶ್ನೆಗೆ, ನನ್ನ ತಾಯಿ ಮಾತ್ರವಲ್ಲ, ದೇಶದ 140 ಕೋಟಿ ಜನರು ನನ್ನ ಪರಿವಾರ ಎಂದು ಎದೆ ತಟ್ಟಿಕೊಂಡು ಹೇಳಿದ ಅತ್ಯುತ್ತಮ ನಾಯಕ ನಮ್ಮ ಪ್ರಧಾನಿ ಎಂದು ಶ್ರೀರಾಮುಲು ಹೇಳಿದರು. ಸರ್ ಬಂಡೆ ಸರ್ ಅವರು ತಾಯಿ ತೀರ್ಕೊಂಡದಂತ ಟೈಮಲ್ಲಿ 1-1.5 ತಾಸು ಇದ್ದಿರಲ್ಲ, ಅಷ್ಟೇ ಅಲ್ಲ 2 ತಾಸು 3 ತಾಸು ಇದ್ರು. ಅಂದ್ರೆ 3 ತಾಸು ಇದ್ದ ತಕ್ಷಣ ಪುನಃ ಎಲ್ಲಿಗೆ ಹೋದಾಗ 3 ತಾಸು 3 ತಾಸಾದ್ರಿಂದ ಮತ್ತೆ ದೇಶ ಸೇವೆಗೆ ಹೊಟ್ಟೋದ. ಅಲ್ಲಿ ಬಿಹಾರಿನ ಲಲ್ಲೂ ಪ್ರಸಾದ್ ಯಾದವ್ ಅವರು ಕ್ರಿಯೆಗಳು ಮಾಡಿಲ್ಲ, ಆತಗೆ ಪರಿವಾರನೇ ಇಲ್ಲ ಅನ್ನಂತ ಮಾತು ಲಲ್ಲೂ ಪ್ರಸಾದ್ ಯಾದವ್ ಅವರು ಕೊಡ್ತಾರ. ನರೇಂದ್ರ ಮೋದಿಜರು ತೆಲಂಗಾಣದಲ್ಲಿ ನಿಂತು ಕಣ್ಣು ಕೆಂಪು ಮಾಡ್ಕೊಂಡು ಒಂದು ಮಾತು ಹೇಳಿದ್ರು, ಲಲ್ಲೂ ಪ್ರಸಾದ್ ಯಾದವ್ ಅವರೇ, ನೀವು ಪರಿವಾರ ಬಗ್ಗೆ ಮಾತಾಡ್ತಾ ಇದಿರಲ್ಲ, ನನ್ನ ಪರಿವಾರ 140 ಕೋಟಿ ಜನಸಂಖ್ಯೆ ನನ್ನ ಪರಿವಾರ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಮಾತು ಹೇಳಿದ್ರು ನೋಡ್ರಿ. 140 ಕೋಟಿ ಜನರು ನನ್ನ ಪರಿವಾರ, ನನ್ನ ಅಣ್ಣ ತಮ್ಮಂದ್ರು, ನನ್ನ ಅಕ್ಕ ತಂಗಿಯಂದರು, ನನ್ನ ತಾಯಿಯಂದ್ರು ಎಲ್ಲರೂ ಕೂಡ ಅದು ನನ್ನ ಕುಟುಂಬ ಅನ್ನೋ ಭಾವನೆ ರೀತಿಯಲ್ಲಿ ನರೇಂದ್ರ ಮೋದಿಜಿಯವರು ಹೇಳಿಕೆಯನ್ನು ಕೊಟ್ಟರು. ಆದ್ರೆ ಇವತ್ತು ಪ್ರಪಂಚದಲ್ಲಿಯೇ ಬಲಿಷ್ಠ ನಾಯಕನೆನಿಸಿರುವ ನರೇಂದ್ರ ಮೋದಿಯವರ ಕೈ ಬಲಪಡಿಸುವ ದೃಷ್ಟಿಯಿಂದ ರಾಜಕೀಯ ರಂಗ ಪ್ರವೇಶಿಸಿದ್ದು, ನಿಸ್ವಾರ್ಥ ಸೇವೆಗಾಗಿ ನನಗೆ ಮತ ನೀಡಿ ಆಶೀರ್ವದಿಸಬೇಕು ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಜನತೆಯಲ್ಲಿ ಮನವಿ ಮಾಡಿಕೊಂಡರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಸಭೆ ಚುನಾವಣೆ 2024 ಮೇ 7ರಂದು ಮತದಾನ. ಈ ಚುನಾವಣೆ ಬಹಳ ಮಹತ್ವವಾದ ಚುನಾವಣೆ. ತಮಗೆಲ್ಲ ಗೊತ್ತಿದೆ, ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಕಳೆದ 10 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿ, ದೇಶದ ಭದ್ರತೆಗೋಸ್ಕರ, ದೇಶದ ಅಭಿವೃದ್ಧಿಗೋಸ್ಕರ, ಆಗ ದೇಶವನ್ನ ವಿಶ್ವಗುರು ಮಾಡಬೇಕಂತ ಸಂಕಲ್ಪ ಮಾಡಿರುವ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಂತ ಈ ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮ ಪಕ್ಷ ಒಂದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇವತ್ತು ಪಕ್ಷದ ಕಾರ್ಯಕರ್ತರನ್ನ, ವೃತ್ತಿಯಲ್ಲಿರೋರನ್ನ, ಯಾವುದೇ ವೃತ್ತಿ ಇರ್ಬೋದು, ಒಬ್ರು ವಕೀಲರು ಇರ್ಬೋದು, ಒಬ್ರು ಇಂಜಿನಿಯರ್ ಇರ್ಬೋದು, ಒಬ್ರು ಡಾಕ್ಟರ್ ಇರ್ಬೋದು, ಒಬ್ಬರು ಯುವಕರನ್ನ ಆರಿಸಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡೋ ಪಕ್ಷ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಕೊಪ್ಪಳ ನಗರದ ತಾಲೂಕಾ ಕ್ರೀಡಾಂಗಣ ಆವರಣದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಬಿಜೆಪಿಯ ವಿಜಯ ಸಂಕಲ್ಪ ಸಮಾವೇಶ ಸಮಾರಂಭದಲ್ಲಿ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಾತನಾಡುತ್ತಾ, ಇತ್ತೀಚೆಗೆ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ನಾನು ಮಂತ್ರಿ ಆಸೆಗೆ ರಾಯರೆಡ್ಡಿ ಅವರೇ ಬಿಜೆಪಿ ಪಕ್ಷವನ್ನು ಗೆಲ್ಲಿಸುತ್ತಾರೆ, ಶಿವರಾಜ ತಂಗಡಗಿಯನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸುತ್ತಾರೆ ಎಂದು ಹೇಳಿದ್ದೆ. ಅದಕ್ಕೆ ನಿನ್ನೆ ನಡೆದ ಕಾಂಗ್ರೆಸ್ ಸಮಾವೇಶದಲ್ಲಿ ರಾಯರೆಡ್ಡಿ ಅವರು ಯಾವುದೇ ಮಂತ್ರಿ ಪದವಿಗೆ ಆಸೆ ಪಟ್ಟಿಲ್ಲ, ಬೇಕಿದ್ರೆ ಆರ್ಥಿಕ ಸಲಹೆಗಾರ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡಲು ನಾನು ರೆಡಿ, ಮುಖ್ಯಮಂತ್ರಿಗಳು ಬಯಸಿದರೆ ಆರ್ಥಿಕ ಮಂತ್ರಿಯಾಗುತ್ತೇನೆ ಎಂದು ಶಿವರಾಜ್ ತಂಗಡಿಗೆ
ಕುರ್ಚಿಯ ಮೇಲೆ ಟವಲ್ ಹಾಕಿದ್ದಾರೆ ಎಂದು ಹೇಳಿದರು. ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುತ್ತಾರೆ. ದೆಹಲಿ ಕಾಂಗ್ರೆಸ್ ಮುಖಂಡರಿಗೆ ಸಿದ್ದರಾಮಯ್ಯನವರಿಗಿಂತ ಡಿಕೆ ಶಿವಕುಮಾರ್ ಮೇಲೆ ಆಸಕ್ತಿ ಜಾಸ್ತಿಯಾಗಿದೆ. ಆದ್ದರಿಂದ ಸಿದ್ದರಾಮಯ್ಯನವರು ಮೈಸೂರು ಭಾಗದಲ್ಲಾದರೂ ತಮ್ಮ ಅಭ್ಯರ್ಥಿ ಗೆಲ್ಲಿಸಿ ನನ್ನ ಸ್ಥಾನ ಭದ್ರಪಡಿಸಿ ಎಂದು ಮತದಾರರಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಜನಾರ್ದನ್ ರೆಡ್ಡಿ ಬರೀ ಅಣ್ಣ ತಮ್ಮ ಅಂತ ಹೇಳಿ ನೈಸ್ ಆಗಿ ಎಲ್ಲ ಆಯಿಲ್ ಹಾಕ್ಬಿಟ್ಟು ಹೋಗ್ಬಿಡ್ತಾನ, ಅವ್ರ ಮಾತು ಕೇಳ್ಬೇಡ್ರಿ ಅಂತ ಹೇಳಿ. ಅಣ್ಣ ರಾಯರೆಡ್ಡಿ ಅಣ್ಣ, ಜನಾರ್ದನ್ ರೆಡ್ಡಿ ಬದುಕಲ್ಲಿ ಯಾವತ್ತು ನೇರ ನಡೆನುಡಿಯ ವ್ಯಕ್ತಿತ್ವ. ನಾನ್ ನಿಮ್ ತರ ಎಣ್ಣೆ ಹಾಕೋದು ಬೆಣ್ಣೆ ಹಾಕೋದು ನಾನು ಕಲ್ತಿದ್ರೆ 13 ವರ್ಷ ನನಗೆ ಕಷ್ಟನೇ ಬರ್ತಾ ಇದ್ದಿಲ್ಲ. ತಾವು ನಿನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದ್ದೆ, ನಾನೊಂದು ಮಾತನ್ನು ಹೇಳಿದ್ದೆ. ನಾವ್ಯಾರು ಡಾಕ್ಟರ್ ಬಸವರಾಜ್ ಅವರೇ ನೀವು ಚಿಂತನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಏನಿದ್ರು ಕೂಡ ನಮ್ಮನ್ನ ರಾಯರೆಡ್ಡಿ ಗೆಲ್ಸ್ಬಿಡ್ತಾರೆ. ಯಾಕಂದ್ರೆ ತಂಗಡಿಗಿನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ರಾಯರೆಡ್ಡಿ ಕಾಯ್ಕೊಂಡಿದ್ದಾರೆ ಇವತ್ತು ಅಂತ. ಅದನ್ನ ನಿನ್ನೆ ರಾಯರೆಡ್ಡಿ ಅವರು ಹೇಳ್ತಾ ಇದ್ರು, ನನಗೆ ಮಂತ್ರಿ ಸ್ಥಾನದ ಬಗ್ಗೆ ಆಸೆನೇ ಇಲ್ಲ, ನಾನು ಯಾವುದೇ ಕಾರಣಕ್ಕೆ ಇವತ್ತು ನನ್ನ ಆರ್ಥಿಕ ಸಲಹೆಗಾರ ಪದವಿಗೆ ರಾಜೀನಾಮೆ ಕೊಡಿದ್ರು ಕೂಡ ಇವತ್ತೇ ಕೊಟ್ಬಿಡ್ತೀನಿ ಅಂತ ಹೇಳಿ ಅದೇ ಮಾತಿನ ಭರಾಟೆಯಲ್ಲಿ ನಾನೆಲ್ಲ ಟಿವಿ ವಿಡಿಯೋಗಳಲ್ಲಿ ನೋಡಿದೆ, ಪತ್ರಿಕೆಗಳಲ್ಲಿ ನೋಡಿದೆ. ಆದ್ರೆ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಥಿಕ ಮಂತ್ರಿ ಕೊಟ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಅವ್ರ ಮಾತಲ್ಲೇ ಹೇಳಿದ್ದಾರೆ ಬಂಧುಗಳಿವೆ. ಅವ್ರಿಗೆ ಆರ್ಥಿಕ ಮಂತ್ರಿ ಕೊಟ್ರೆ 65 ವರ್ಷ ವಯಸ್ಸು ದಾಟಿರೋರು ಎಲ್ರಿಗೂ ಕೂಡ ಗಂಡು ಹೆಣ್ಣು ಅನ್ನೋಂಥ ಭೇದ ಭಾವ ಇಲ್ಲದಕ್ಕೆ ಫ್ರೀ ಬಸ್ ಕೊಡ್ತಾರಂತೆ. ಅಂದ್ರೆ ನಿಮ್ಗೆ ಮಂತ್ರಿ ಆಗ್ಬೇಕಂತ ಆಸೆ ಇದೆ, ತಂಗಡಿಗೆ ಇಳಿಸ್ಬೇಕಂತ ನಿಮ್ ಮನಸ್ಸಲ್ಲಿ ಇದೆ. ಇವತ್ತು ನಾನು ಲೋಕಸಭಾ ಚುನಾವಣೆಗಳು ಮುಗಿದ ತಕ್ಷಣ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಒಂದು ಕ್ಷಣ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಕೊಡಿಸೋ ಪ್ರಶ್ನೆ ಇಲ್ಲ ಬಂಧುಗಳಿಗೆ. ಇವತ್ತು ಏನಿದ್ರು ಕೂಡ ఢిల్లీ ಕಾಂಗ್ರೆಸ್ ನಾಯಕರುಗಳಿಗೆ ಅವರ ಒಲವು, ಅವರ ಪ್ರೀತಿ ಏನಾದ್ರೂ ಇದ್ರೆ ಅದು ಡಿಕೆ ಶಿವಕುಮಾರ್ ಮೇಲೆ ಇದೆ. ಹಾಗಾಗಿ ಇವತ್ತು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ MP ಎಲೆಕ್ಷನ್ ಆದ ತಕ್ಷಣ ಇಳಿಸಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆತುರದಲ್ಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕೈ ಜೋಡಿಸಿ ಇವತ್ತು ಎಲ್ಲರನ್ನ ಬೇಡ್ಕೊತಾ ಇದ್ದಾರೆ, ಹೆಂಗಾದ್ರೂ ಮಾಡಿ ಮೈಸೂರಾದ್ರೂ ಗೆಲ್ಸಿ ಅಂತ ಹೇಳಿ ಬಂಧುಗಳೇ. ಯಾರಾದ್ರೂ ಮೋದಿ ಮೋದಿ ಅಂತ ಕೂಗಿದ್ರೆ ಅವ್ರ ಕಪಾಳ ಕೊಡಿರಿ ಅಂತ ಹೇಳಿ ಹೇಳಿದ್ದಾನೆ. ನಾವ್ಯಾರು ಕಪಾಳ ಕೊಡೋದು ಬೇಕಾಗಿಲ್ಲ, ನಿಮ್ ಕೂಗ್ಗೆ ಅವ್ನ ಕಿವಿಗಳು ಎಲ್ಲಿಗೆ ಹೋಗ್ಬಿಡ್ತಾವ ಗೊತ್ತಿಲ್ಲ ಸರ್. ಕೊಪ್ಪಳ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಭಾರತೀಯ ಜನತಾ ಪಕ್ಷ ಆಯೋಜಿಸಿದ್ದ ವಿಜಯ ಸಂಕಲ್ಪ ಸಮಾವೇಶವನ್ನು ಉದ್ದೇಶಿಸಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಪಕ್ಷ ತೊರೆದಿರುವ ಸಂಗಣ್ಣ ಕರಡಿಯವರನ್ನ ಉದ್ದೇಶಿಸಿ ಮಾತನಾಡುತ್ತಾ, ಭಾರತೀಯ ಜನತಾ ಪಕ್ಷದ ಸಂಸದನಾದರೂ ಸಹ ಒಳಗೊಳಗೆ 10 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದವರಿಗೆ ಸಹಕಾರ ನೀಡುತ್ತಿದ್ದ ಸಂಗಣ್ಣ ತನ್ನ ಮಗ ಹಾಗೂ ಸೊಸೆಯನ್ನೇ ಚುನಾವಣೆಯಲ್ಲಿ ಗೆಲ್ಲಿಸಲಾಗದಂತಹ ನಾಯಕರಾಗಿದ್ದರು. ಆದರೂ ಭಾರತೀಯ ಜನತಾ ಪಕ್ಷ ಅವರಿಗೆ ಎಲ್ಲವನ್ನ ನೀಡಿದ್ದು, ಉಂಡ ಮನೆಗೆ ದ್ರೋಹ ಬಗೆದಂತಹ ಪಕ್ಷ ತೊರೆದು ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಎಂದು ಹಾಲಿ ಸಂಸದ ಸಂಗಣ್ಣನವರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಉಂಡ ಮನೆಗೆ ದ್ರೋಹವನ್ನು ಬಗೆಯುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕರಡಿ ಸಂಗಣ್ಣನವರು ಮಾಡಿದ್ದಾರೆ. ಆತನ 10 ವರ್ಷದ ಅವಧಿಯಲ್ಲಿ ಆತನ ಗ್ರಾಂಟ್ ಯಾರಿಗಾರು ಕೊಟ್ಟಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ನವ್ರಿಗೆ ಕೊಟ್ಟಿದ್ದಾರೆ, ಬಿಜೆಪಿ ಯಾರು ಕೊಟ್ಟಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಯಾವ ತಾಲೂಕಿನಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆಗೆ ವ್ಯವಹರಿಸಲಿಲ್ಲ, ಕಾಂಗ್ರೆಸ್ನವ್ರ ಜೊತೆಗೆ ವ್ಯವಹರಿಸ್ತಾ. ಗಂಗಾವತಿಯಲ್ಲಿ ಯಾರ ಜೊತೆಗೆ ವ್ಯವಹಾರ ಮಾಡಿದ? ಎಚ್ ಸಿ ರಾಮನ್ ಅವ್ರ ಜೊತೆ ವ್ಯವಹಾರ ಮಾಡಿ.
ಕರ್ನಾಟಕದ ಪರಿವರ್ತನಾ ರಾಜಕಾರಣದಲ್ಲಿ ಕರಡಿ ಸಂಗಣ್ಣನವರ ಸೇರ್ಪಡೆ. ಕೊಪ್ಪಳ ಲೋಕಸಭಾ ಹಾಲಿ ಸಂಸದ ಕರಡಿ ಸಂಗಣ್ಣನವರು ಬುಧವಾರ ರಾಜಧಾನಿ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೊಂದಲ ಮೂಡಿಸಿದ್ದ ಸಂಸದ ಕರಡಿ ಸಂಗಣ್ಣ ಅವರ ಗೊಂದಲಗಳಿಗೆ ತೆರೆ ಬಿದ್ದಿದ್ದು, ಮಂಗಳವಾರ ರಾತ್ರಿ ಸಂಸದ ಸ್ಥಾನ ಹಾಗೂ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದ ಅವರು ನಿರೀಕ್ಷೆಯಂತೆ ಬುಧವಾರ ಕಾಂಗ್ರೆಸ್ ಪಕ್ಷ ಸೇರುವುದರಿಂದ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕರಡಿ ಸಂಗಣ್ಣ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದು, ಅವರ ಪುತ್ರ ಅಂಬರೀಶ್ ಕರಡಿ ಸಹ ತಂದೆಯ ಜೊತೆ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಸಂಗಣ್ಣ ಕರಡಿ ಕಾಂಗ್ರೆಸ್ ಸೇರ್ಪಡೆಯಿಂದ ಕೊಪ್ಪಳ ಲೋಕಸಭಾ ಅಖಾಡದಲ್ಲಿ ತಂತ್ರಗಾರಿಕೆಯು ಬದಲಾಗಿದ್ದು, ಹೈ ವೋಲ್ಟೇಜ್ ಕ್ಷೇತ್ರವಾಗಿ ರಾಜ್ಯದ ಗಮನ ಸೆಳೆದಿದೆ. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬೆಂಗಳೂರು. ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಬಿಜೆಪಿಯಿಂದ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನು ಸಾಧನೆಗಳನ್ನು ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನ ಒಪ್ಪಿರ್ತಕ್ಕಂಥ ಬಡತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ ಅವರು ಇಲ್ಲಿವರೆಗೆ MP ಆಗಿದ್ರು, MLA ಆಗಿದ್ರು, ಆಮೇಲೆ ತಾಲೂಕು ಬೋರ್ಡ್ ಸದಸ್ಯರಾಗಿದ್ದು, ಅಧ್ಯಕ್ಷರಾಗಿದ್ದು, ZP ಮೆಂಬರ್ ಕೂಡ ಆಗಿದ್ರು. ಕೆಳಹಂತದಿಂದ ಬಂದಿರ್ತಕ್ಕಂಥವ್ರು. ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದ್ದಂಥವ್ರು, ಜನಾನುರಾಗಿ ಆಗಿದ್ದವರು, ಜನಪರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದಲ್ಲಿ ಹಾಗೂ ಕೊಪ್ಪಳದ ಗವಿಸಿದ್ದೇಶ್ವರ ಮೈದಾನದಲ್ಲಿ SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಅಭ್ಯರ್ಥಿ ಶರಣು ಗಡ್ಡಿ ಮಾತನಾಡಿ, ಜನರ ನಿಜವಾದ ಸಮಸ್ಯೆಗಳ ವಿರುದ್ಧ ನಿಜವಾದ ರಾಜಕೀಯ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಸೌಲಭ್ಯ ಇಂತಹ ಮೂಲಭೂತ ಅವಶ್ಯಕತೆಗಳು ಎಲ್ಲರಿಗೂ ಸಿಗುವಂತೆ ನೀತಿಗಳಿಗೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆ. ಇವುಗಳೇ ನಮ್ಮ ಚುನಾವಣಾದ ಮುಖ್ಯ ವಿಷಯಗಳು. ಇಂದು ನಮ್ಮ ದೊಡ್ಡ ರಾಜಕೀಯ ಪಕ್ಷಗಳು ಸೇರುವಂತಹ ಉತ್ತರಕ್ಕಾಗಿ ಇದ್ದು ಬಡವರ ನಿಷ್ಕಾಳಜಿ ಹೊಂದಿದ್ದಾರೆ. ಆದ್ದರಿಂದ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ತಾವುಗಳು ನಮಗೆ ಆಶೀರ್ವಾದ ನೀಡಬೇಕು ಎಂದು ಹೇಳಿದರು. ನಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ದುಡಿಯುವ ಜನಗಳ ಹೋರಾಟ ಕಟ್ಟುತ್ತಿರುವ SUCI ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ. SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ. ದುಡಿಯುವ ಜನಗಳ ಹೋರಾಟ ಕಟ್ಟುತ್ತಿರುವ SUCI ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ. ಪೌರಾಣಿಕ ಹಿನ್ನೆಲೆ ಹೊಂದಿರುವ ಹನುಮ ಜನಿಸಿದ ಹನುಮನ ನಾಡು ಅಂಜನಾದ್ರಿ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ಒದಗಿಸಬೇಕು. ಇಲ್ಲಿ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಕರ್ನಾಟಕ ಪ್ರದೇಶ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯ್ಕ ಗಂಗಾವತಿ ಒತ್ತಾಯಿಸಿದ್ದಾರೆ. ಕಲ್ಯಾಣ ಮಂಟಪ ಹಾಗೂ ದೇವಸ್ಥಾನ ಅಭಿವೃದ್ಧಿಗೆ ಮೂಲ ಸವಲತ್ತಿಗಾಗಿ ಅನುದಾನ ಒದಗಿಸಬೇಕು. ಇಲ್ಲಿ ಬರುವ ಪ್ರವಾಸಿಗರಿಗೆ ರಾತ್ರಿ ವೇಳೆ ಕತ್ತಲು ಆವರಿಸುತ್ತಿದೆ. ಸಾಲಾಗಿ ವಿದ್ಯುತ್ ಕಂಬಗಳಿವೆ. ಈ ಕಂಬಗಳಿಗೆ ವಿದ್ಯುತ್ ವ್ಯವಸ್ಥೆ ಇಲ್ಲ. ಪ್ರತಿ ತಿಂಗಳು ಅಂಜನಾದ್ರಿ ದೇವಸ್ಥಾನಕ್ಕೆ 20 ರಿಂದ 25 ಲಕ್ಷ ರೂಪಾಯಿ ಅನುದಾನ ಬರುತ್ತದೆ. ಮೂಲ ಸೌಕರ್ಯ ಕಲ್ಪಿಸಿಕೊಡಲು ಮುಜರಾಯಿ ಇಲಾಖೆಯವರು ವಿಫಲರಾಗಿದ್ದಾರೆ ಎಂದು ಆಗ್ರಹಿಸಿದರು. ಆದ್ದರಿಂದ ಕೂಡಲೇ ಅಂಜನಾದ್ರಿ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಅವರು ಒತ್ತಾಯಿಸಿದರು.
ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್, ಯಲಬುರ್ಗಾ. ಅನೇಕ ಭಕ್ತಾದಿಗಳು ಬಂದಿದ್ದಾರೆ. ಅನೇಕ ರಾಜ್ಯಾದ್ಯಂತ ರಾತ್ರಿ ಎಲ್ಲ ಭಕ್ತರು ಬರ್ತಾರೆ. ಆದರೂ ಇಲ್ಲಿ ಲೈಟಿನ ವ್ಯವಸ್ಥೆ ಮಾಡಿಲ್ಲ. ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಡಿಯೋವನ್ನು ನೋಡಿ ತಹಸೀಲ್ದಾರ್ಗೆ ಮತ್ತು ಆರ್ಐಗೆ ಸೂಕ್ತ ಆದೇಶವನ್ನು ಕೊಡಬೇಕಂತಂದು ನಾನು JDS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಒತ್ತಾಯನ ಮಾಡ್ತಾ ಇದ್ದೀನಿ. ಇಲ್ಲಿ ಸರಿಸುಮಾರು 25 ಲಕ್ಷ ಪ್ರತಿ ತಿಂಗಳ ಈ ಗುಡಿಯಿಂದ ಆದಾಯ ಬರ್ತಾ ಇದೆ. ಇಷ್ಟೊಂದು ಲಕ್ಷಾಂತರ ಜನಸಂಖ್ಯೆ ಬರ್ತಾ ಇದ್ದಾರೆ. ಇವತ್ತು ಶನಿವಾರದಿಂದ ಇವತ್ತು ನಾವು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ತೋರ್ಸಪ್ಪ, ಇಲ್ಲೆಲ್ಲ ಲೈಟ್ಗಳೆಲ್ಲ ತೋರಿಸಿ ನೀನು. ಯಾವುದೇ ಥರದ ಲೈಟ್ಗಳಿಲ್ಲ, ಏನಿಲ್ಲ. ಇಲ್ಲಿ ಕಾಡು ಪ್ರಾಣಿಗಳು ಅಡ್ಡಾಡ್ತಿರ್ತಾವೆ. ಯಾವುದೇ ಒಂದು ಲೈಟ್ಗಳು ಸಹ ಹಾಕಿಲ್ಲ. ಈ ಥರ ಇದ್ದರೆ ಯಾವ ರೀತಿ ಜನ ಬರಬೇಕು, ಇಲ್ಲಿ ದೇವರ ದರ್ಶನಕ್ಕೆ ಯಾವ ರೀತಿ ಜನಗಳು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೂಡಲೇ ಎಚ್ಚೆತ್ತುಕೊಂಡು ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇಲ್ಲಿ ಲೈಟ್ಗಳು ಹಾಕುವಂತೆ ವ್ಯವಸ್ಥೆ ಮಾಡಬೇಕಂತಂದು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ರಾವಣಕಿ ಗ್ರಾಮದ ಆರಾಧ್ಯ ದೈವ ಶ್ರೀ ಪ್ರಾಣದೇವರು ಈರಣ್ಣಸ್ವಾಮಿಯ ಮಹಾರಥೋತ್ಸವ ಬುಧವಾರ ಸಾಯಂಕಾಲ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಪ್ರಾಣದೇವರ ಜಾತ್ರಾ ಮಹೋತ್ಸವದ ನಿಮಿತ್ತ ಮಂಗಳವಾರ ಬೆಳಗ್ಗೆ ಗ್ರಾಮದಿಂದ ದೇವಸ್ಥಾನದ ರಥೋತ್ಸವದ ಕಳಸದ ಮೆರವಣಿಗೆ, ರಥೋತ್ಸವದ ಉತ್ಸವ ಮೂರ್ತಿಯ ಮೆರವಣಿಗೆ, ರಾತ್ರಿ 12 ಗಂಟೆಗೆ ಅಗ್ನಿಕುಂಡೋತ್ಸವ, ರಥೋತ್ಸವದ ನಂತರ ಪ್ರಸಾದ ವಿತರಣೆ, ಬುಧವಾರ ಬೆಳಗ್ಗೆ 8 ಗಂಟೆಗೆ ಗ್ರಾಮದಿಂದ ಶ್ರೀ ಪ್ರಾಣದೇವರ ಬೆಳ್ಳಿ ಮೂರ್ತಿ ಮೆರವಣಿಗೆ, ಸಾಯಂಕಾಲ 5 ಪ್ರಾಣದೇವರ ಮಹಾರಥೋತ್ಸವ ನೆರವೇರಿತು. ಸಾವಿರಾರು ಭಕ್ತರು ಶ್ರೀ ಪ್ರಾಣದೇವರ ದೇವಸ್ಥಾನದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಮಲ್ಲಯ್ಯ ಗದುಗೀನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಗ್ಯಾರಂಟಿ ಯೋಜನೆಗಳು ನಮ್ಮ ಅಭ್ಯರ್ಥಿಗಳಿಗೆ ಶ್ರೀರಕ್ಷೆಯಾಗಿದ್ದು, ಗ್ಯಾರಂಟಿ ಯೋಜನೆಗಳು ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಮೂಲ ಮಂತ್ರವಾಗಿವೆ ಎಂದು ಕಾಂಗ್ರೆಸ್ ಯುವ ಮುಖಂಡ ಪರಶುರಾಮ ಕೆರಳಿ ಹೇಳಿದರು. ಕೊಪ್ಪಳ ನಗರದ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಈ ಬಾರಿ ಮೋದಿ ವರ್ಚಸ್ಸು ಕಡಿಮೆಯಾಗಿದ್ದು, ಮೋದಿ ಹವಾ ಎಲ್ಲೂ ಕಾಣುತ್ತಿಲ್ಲ. ರಾಜ್ಯ ಸರ್ಕಾರದ ಅನುಷ್ಠಾನಕ್ಕೆ ತಂದಿರುವ ಗ್ಯಾರಂಟಿ ಯೋಜನೆಗಳು ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಮೂಲ ಮಂತ್ರಗಳಾಗಿವೆ. ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯಿಂದ ಮಾತೆಯರು ತಮ್ಮ ಮನೆ ನಿರ್ವಹಣೆಗೆ ಅನುಕೂಲವಾಗುತ್ತಿದ್ದು, ಗೃಹ ಜ್ಯೋತಿ ಹಾಗೂ ಶಕ್ತಿ ಯೋಜನೆಗಳು ಫಲಪ್ರದವಾಗಿವೆ. ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆಯ ನಂತರವೂ ಮುಂದುವರಿಯಲಿದ್ದು, ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ ಅವರು 2.5 ಲಕ್ಷ ಮತಗಳ ಅಂತರದಿಂದ ವಿಜಯ ಪತಾಕೆ ಹಾರಿಸಲಿದ್ದಾರೆ ಎಂದು ಹೇಳಿದರು. ಬಿಜೆಪಿ ಪಕ್ಷದವರು ಎಲ್ಲ ನರೇಂದ್ರ ಮೋದಿ ಅವರು ಹೆಸರು ಹೇಳಿ ಓಟ್ ತಗೊಳ್ತಾ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ? ನೋಡಿ ಸರ್, BJP ಅವರು ಎಲ್ಲಿ ಹೋದ್ರು ಮೋದಿ ಮುಖ ಕೊಡಕೊಂಡು ಮೋದಿ ವರ್ಚಸ್ಸಿನಿಂದ ಮತ ಕೇಳ್ತಾರೆ. ಇದನ್ನ ತಮ್ಮ ಒಂದು ಸ್ವಂತ ಬಲ, ನಾನು ಅಭ್ಯರ್ಥಿ ಇದ್ದೀನಿ ಅಂತೇಳಿ ಅವರು ಓಟ್ ಕೇಳ್ತಾ ಇಲ್ಲ. ಯಾಕಂದ್ರೆ ಈಗ ಮೋದಿನ ಮುಖ ನೋಡಿ, ಮೋದಿ ಮುಖಾಂತರ ಓಟ್ ಕೇಳ್ತಾರೆ ಅಂದ್ರೆ ರಾಜ್ಯದ ಅಭಿವೃದ್ಧಿ ಹೆಂಗೆ ಮಾಡ್ತಾರೆ? ನನ್ನ ರಾಜ್ಯದ ಅಭಿವೃದ್ಧಿ ಮಾಡ್ತೀನಿ, ನನ್ನ ಸ್ವಂತ ವರ್ಚಸ್ ಐತಿ, ನನ್ನನ್ನು ನೋಡಿ ಓಟ್ ಹಾಕ್ರಿ ಅಂತ ಹೇಳ್ತಾರೆ. ಜನರಲ್ಲಿ ಕೇಳ್ತಾ ಇಲ್ಲ ಅವರು, ಮೋದಿ ಮುಖ ನೋಡಿ ಓಟ್ ಹಾಕ್ತಾ ಇದ್ದಾರೆ. ಆದರೆ ಮೋದಿನೂ ಎಲ್ಲ ಕಡೆ 500 ಲೋಕಸಭೆಯಲ್ಲಿ ಬಂದು ಓಟ್ ಅವರು ಪ್ರಚಾರ ಮಾಡಿ ಓಟ್ ಹಾಕ್ಸಿ ಗೆಲ್ಸಕ್ಕಾಗುತ್ತಾ? ಆಗಲ್ಲ. ಹಂಗಾಗಿ ಇವರು ಸ್ವಂತ ವರ್ಚಸ್ಸಿನಿಂದ ಇವರು ಮತದಾನ ಕೇಳಿ ನಾವು ಅಭಿವೃದ್ಧಿ ಮಾಡ್ತೀನಿ, ಜನರ ಕಷ್ಟಿಗೆ ನೋವು ನಲ್ಲಿಗೆ ನಾವು ಜನರ ಸೇವೆ ಮಾಡ್ತೀವಿ ಅಂತ ಮತದಾನ ಮೂಲಕ ಅವ್ರು ಓಟ್ ಕೇಳ್ತಾ ಇಲ್ಲ. ಮೋದಿನೇ ಹೆಸರೇ, ಎಲ್ಲಿ ಹೋದ್ರು ಮೋದಿನ ಮುಖ ನೋಡಿ ಓಟ್ ಹಾಕ್ರಿ, ಮೋದಿ ನೋಡೋ ಮುಖ ಹಾಕ್ರಿ ಅಂತಾರೆ. ಆದರೆ ಇಷ್ಟು ದಿನಗಳ ಈ ಹಿಂದೆ ಚುನಾವಣೆಯಲ್ಲಿ ನೋಡಿದ್ರಿ ನೀವು, ಅದೇ ಮೋದಿ ಮುಖ ನೋಡಿ ಓಟ್ ಹಾಕಂದ್ರೆ ಯಾರು ಮೋದಿ ನೋಡೋ ಮತ ಹಾಕುವಂತ ಆಗ್ತಾ ಇಲ್ಲ ಸರ್. ಈಗೇನಿದ್ರು ಮೋದಿ ಹವಾ ಇಲ್ಲ, ಗ್ಯಾರಂಟಿಗಳ ಹವಾ ಇದೆ. ಏನಿದ್ರು ಗ್ಯಾರಂಟಿ ಮುಖಾಂತರ ಸಿದ್ದರಾಮಯ್ಯ ಅವ್ರು ಜನಪರ್ಸನಂತ ಒಂದು ಸರ್ಕಾರ ಆಡಳಿತ ಐತಲ್ಲ, ಅದನ್ನ ನೋಡಿ ಈಗ ಮತದಾನ ಮಾಡ್ತಾ ಇದ್ದಾರೆ ಸರ್. ಯಾಕಂದರೆ ಈಗ ಬರಗಾಲ ಇರೋದ್ರಿಂದ ಮಳೆಯರಿಗೆ ಭಾಳ ಅದು ಅನುಕೂಲ ಆಗಿದೆ. ಯಾಕಂದರೆ ಒಂದೊಂದು ಟೈಮ್ ದುಡ್ಡಿರಲ್ಲ, ಮನೆಗೆ ಏನೋ ಒಂದು ದಿನಸಿ ಬೆಳಗ್ಗೆ ಖರೀದಿ ಮಾಡೋಕ್ಕೆ, ಅದಕ್ಕೆ ಮತ್ತು ಸಾಲ ಮಾಡಿಬಿಡ್ತಾರೆ, ಚೀಟಿಗಳನ್ನು ಮಾಡ್ಕೊಂಡಿರ್ತಾರೆ ಸರ್. ಅದಕ್ಕೆಲ್ಲ ಭಾಳ ತುಂಬ ಅನುಕೂಲ ಆಗಿದೆ.
ಈಗ ಯಜಮಾನ ಒಂದು ಎಲ್ಲ ಮನೆ ನಡೆಸೋದು ಕಷ್ಟ ಆಗಿರ್ತೈತಿ, ಸರಿಯಷ್ಟು ಟೈಮಿಗೆ ಅಕ್ಕರ ಕೈಗೆ ತಾಯಂದ್ರ ಕೈಗೆ ದುಡ್ಡು ಕೊಡೋಕೆ ಆಗಿರಲ್ಲ. ಅಂಥದ್ರಲ್ಲಿ ಇದೇನಿದೆ ಗ್ಯಾರಂಟಿ ಅನ್ನೋದನ್ನ ಜಮಾ ಆಗಿರ್ತೈತಿ. ತಿಂಗಳ 2,000 ಬಂದು ನಮ್ಮಂಥ ಜಮಾ ಆಗಿದ್ದ ಅಮೌಂಟನ್ನು ತಕ್ಕೊಂಡು ತಮ್ಮ ಸಾಲಗಳನ್ನು ಚೀಟಿ ಕಟ್ಟೋದ್ರ ಮುಖಾಂತರ ತೀರಿಸಲು ಭಾಳ ಅನುಕೂಲ ಆಗಿದೆ ಸರ್. ಯುವ ಮುಖಂಡ ಆಸಿಫ್ ಖಾನ್ ಹಣಗಿ ಮಾತನಾಡಿ, ದೇಶದಲ್ಲಿ ಈ ಬಾರಿ ಮೋದಿ ಹವಾ ಕಡಿಮೆಯಾಗಿದ್ದು, ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿರುವ ಗ್ಯಾರಂಟಿಗಳ ಹವಾ ಇದ್ದು, ಈ ಬಾರಿ ನಮ್ಮ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಅವರ ಗೆಲುವು ನಿಶ್ಚಿತವಾಗಿದೆ ಎಂದು ಹೇಳಿದರು. ಎಷ್ಟು ಮಟ್ಟಿಗೆ ಫಲಪ್ರದ ಆಯ್ತು ಸರ್? ಸರ್, ರಾಜ್ಯದಾಗ ಇಲ್ಲ, ಇಡೀ ದೇಶದಾಗ ಮೋದಿ ಹವಾ ಇಲ್ಲ ಸರ್. ಈಗ ಏನಿದ್ರು ರಾಹುಲ್ ಗಾಂಧಿಯವರದ್ದು ಹವಾ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹವಾ ಇದೆ, ಸಿದ್ದರಾಮಯ್ಯರದ ಹವಾ ಇದೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರದ ಹವಾ ಇದೆ. ಹಾಗಾಗಿ ಇವತ್ತು ಇಡೀ ದೇಶದಂತೆ ಬದಲಾವಣೆ ಬೇಯಿಸ್ತಾ ಇದ್ದಾರೆ. ಯಾಕಂದರೆ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಆಗಲೇ ಅವ್ರೂ ಗ್ಯಾರಂಟಿಗಳನ್ನು ಘೋಷಣೆ ಆಗಿದೆ, ಇನ್ನೂ ಘೋಷಣೆ ಆಗ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೋದಿ ಹವಾ ನಡೆದಿಲ್ಲ ಅಂತ ನನ್ನ ಅನಿಸಿಕೆ. ಈ ಸಲ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ತುಂಬ ಭರವಸೆ ಇದೆ.